ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಏನಪ್ಪಾ ಅಂದ್ರೆ ಆದರ್ಶ ವಿದ್ಯಾಲಯದ ಏನಪ್ಪಾ ಅಂದ್ರೆ ರಿಸಲ್ಟ್ಸ್ಗಳು ಏನಾಗ್ತಾ ಇದಪ್ಪ ಅಂದ್ರೆ ಅನೌನ್ಸ್ ಆಗಿದಾವು. ಈಗಾಗಲೇ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟವಾಗಿದೆ ಮತ್ತು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಕೂಡ ಪ್ರಕಟನೂ ಕೂಡ ಆಗಿದೆ. ಸಾಕಷ್ಟು ಜನ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಇಲ್ಲೊಂದು ಕ್ವಶನ್ಸ್ನ ಕೇಳ್ತಿರ್ತಾರೆ. ಆದರ್ಶ ವಿದ್ಯಾಲಯ ನಾವು ಆಯ್ಕೆ ಆಗಿದ್ದೀವಿ, ಆದರೆ ನಮ್ಮ ಕಟಪ್ ಅಂಕಗಳನ್ನು ಒಂದಿಷ್ಟು ಜನಕ್ಕೆ ಏನಾಗ್ತಾ ಇಲ್ಲಪ್ಪ ಅಂದ್ರೆ ಇನ್ನೂ ಯಾವ ಥರ ನೋಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಜನ ನಮ್ಗೇನಪ್ಪ ಅಂದ್ರೆ ನಾವು ನಂಬರ್ ಹಾಕಿದ್ರಿ ಅಂತಂದಾಗ ಇಷ್ಟು ಜನ ಕಾಲ್ ಮಾಡ್ಕೊತಿರ್ತಾರೆ, ಕಟಪ್ ಅಂಕಗಳನ್ನು ಬಿಟ್ಟಿದ್ದಾರೆ, ನಮ್ಮ ಹುಡುಗ ಯಾವ ಥರ ಮಾರ್ಕ್ಸ್ಗಳನ್ನು ತೊಗೊಂಡಿದ್ದಾನೆ ಅಂತೇಳಿ ಚೆಕ್ ಮಾಡ್ಕೋಕೆ ಆಗ್ತಾ ಇಲ್ಲ ಅಂತೇಳಿ. ಇಲ್ಲಿ ನಾ ಏನು ಮಾಡ್ತೀನಪ್ಪ ಅಂತಂದಾಗ ಈಗಾಗಲೇ ನಿಮ್ಗೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಮ ಕಟಪ್ ಅಂಕಗಳನ್ನು ನಿಮ್ಮ ಅಂಕಗಳನ್ನು ಯಾವ ಥರ ಪರಿಶೀಲಿಸುವುದು ಅಂತೇಳಿ. ನೀವು ಆದರ್ಶ ವಿದ್ಯಾಲಯ ಅಂತೇಳಿ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ನೀವು ಹೋದ್ರಪ್ಪ ಅಂದ್ರೆ ಅಲ್ಲಿ ನಿಮ್ಗೆ ಈ ಥರ ಇಲ್ಲಿ ಸ್ಕ್ರೀನ್ ಮಗ್ಲಕ್ಕೆ ನಾನು ಹಾಕೋತ ಹೋಗ್ತಿರ್ತತೀನಿ, ಆ ಥರ ನಿಮ್ಗೆಲ್ಲ ಕಾಣಿಸ್ತಿರ್ತತಿ, ನೋಡ್ಕೋತ ಬರ್ರಿ. ಆದರ್ಶ ವಿದ್ಯಾಲಯಕ್ಕೆ ಅಂತೇಳಿ ನೀವು ನೋಡಿದಾಗ ಅಲ್ಲಿ ಏನಾಗ್ತದಪ್ಪ ಅಂತಂದಾಗ ಆದರ್ಶ ವಿದ್ಯಾಲಯ ಅಂತೇಳಿ ಇಲ್ಲಿ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ ತಕ್ಷಣವೇ ಫಸ್ಟಿಗೆ ಒಂದು ಮುಖಪುಟ ಪೇಜ್ ಅಥವಾ ಹೋಮ್ ಪೇಜ್ ಅಂತೇಳಿ ಏನಾಗ್ತದಪ್ಪ ಅಂದ್ರೆ ಓಪನ್ ಆಗ್ತದೆ. ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟುಬಿಟ್ಟಿದ್ದಾನೆ. 6ನೇ ತರಗತಿ 2ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಸೆಕೆಂಡ್ ರೌಂಡ್ ಸೆಲೆಕ್ಷನ್ಸ್ ಲಿಸ್ಟ್ ಫಾರ್ ಅಡ್ಮಿಷನ್ಸ್ ಟು 6th ಸ್ಟ್ಯಾಂಡರ್ಡ್ ಆದರ್ಶ ವಿದ್ಯಾಲಯ ಈಸ್ ಪಬ್ಲಿಷ್ಡ್ ಅಂತೇಳಿ ಇದೆ. ಹಾಗಾದರೆ ಅಲ್ಲಿ ಮತ್ತೇನು ಕೊಟ್ಟಿದ್ದಾನಪ್ಪ ಅಂದ್ರೆ ಈ 6ನೇ ತರಗತಿ ಆಯ್ಕೆ ಪಟ್ಟಿ 2ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಜೂನ್ 12ನೇ ತಾರೀಕಿನಂದು ಏನು ಮಾಡಿದಾರಪ್ಪ ಅಂದ್ರೆ ಇದನ್ನು ಅನೌನ್ಸ್ ಮಾಡಿದ್ದಾರೆ. ನಾನು ಅವತ್ತ ಬರೀ ಒಂದು ಹೋಮ್ ಸ್ಕ್ರೀನ್ ವಿಡಿಯೋಗಳನ್ನು ಮಾಡಿ ಹಾಕಿದ್ದೆ, ಅದನ್ನು ಮಾಹಿತಿಗಳನ್ನು ಹೇಳಿದ್ದಿಲ್ಲ. ಆದರೆ ಅದರ ಕೊನೆಯ ದಿನಾಂಕ ಅಡ್ಮಿಷನ್ ಮಾಡ್ಕೋಕೆ ಹಾಗಾದರೆ ಅನೌನ್ಸ್ ಏನೋ ಮಾಡಿದ್ದಾರೆ. ಅಡ್ಮಿಷನ್ ಮಾಡಬೇಕಪ್ಪ ಅಂದ್ರೆ ನಮಗೆ ಸಮಯ ಅವಕಾಶ ಎಷ್ಟು ದಿನ ಕೊಟ್ಟಿದ್ದಾರಪ್ಪ ಅಂದ್ರೆ ಕೇವಲ 8 ದಿನ ಕೊಟ್ಟಿದ್ದಾರೆ. 8 ದಿನ ಅಂದರೆ ನೀವು ಜೂನ್ 20 ಜೂನ್ 20 ಒಳಗಡೆ ಏನು ಮಾಡೋಕಪ್ಪ ಅಂದ್ರೆ ಹೋಗಿ ಅಡ್ಮಿಷನ್ಸ್ಗಳನ್ನು ಮಾಡ್ಕೋಬೇಕು. ಅಡ್ಮಿಷನ್ಸ್ ಏನೋ ಆಯಿತು, ಓಕೆ. ಒಂದು ವೇಳೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಈಗಾಗಲೇ ಯಾವ್ಯಾವ ತೊಗೋಬೇಕಂತೇಳಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಅವಕ್ಕೆ ನೋಡ್ಕೊಳ್ರಿ. ಅಡ್ಮಿಷನ್ಸ್ ತೊಗೊಂಡು ಅಡ್ಮಿಷನ್ ಮಾಡಿದ ನಂತರ ನೀವು ಏನು ಮಾಡೋಕಪ್ಪ ಅಂದ್ರೆ ಪ್ರೊಸೀಜರು ಒಂದಿಷ್ಟು ಜನ ಕಟಪ್ ಅಂಕಗಳನ್ನು ಯಾವ ಥರ ನೋಡ್ಕೋಬೇಕು ಅಂತೇಳಿ ನೋಡಿದಾಗ ಇಲ್ಲಿ ಹೋಮ್ ಪೇಜಿನ ಅಲ್ಲಿ ನೀವು ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ಏನಿದೆಪ್ಪ ಅಂದ್ರೆ 2024-25ನೇ ತರಗತಿಗೆ ಪ್ರವೇಶ ಅಂತಿದೆ ನೋಡ್ರಿ. ಅಲ್ಲಿ ಕೆಳಗಡೆ 2ನೇ ಸುತ್ತಿನ ಕಟಪ್ ಅಂಕಗಳು ಅಂತಿದ್ದಾವೆ. ಅದನ್ನು ನೀವೇನು ಮಾಡ್ಕಪ್ಪ ಅಂದ್ರೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದಪ್ಪ ಅಂದ್ರೆ ನಿಮ್ಗೆ ಸುಮಾರು 74 ಪೇಜಸ್ ಇದಾವೆ. ಇಡೀ ನಮ್ಮ ಕರ್ನಾಟಕದ ಯಾವ್ಯಾವ ಜಿಲ್ಲೆ ಒಳಗಡೆ ಎಷ್ಟೆಷ್ಟು ಸ್ಕೂಲ್ಗಳಿದಾವೆ ಎಲ್ಲ ಕಟಪ್ ಏನು ಮಾಡಿದಾನಪ್ಪ ಅಂದ್ರೆ ಇಲ್ಲಿ ಬಿಟ್ಟಿದ್ದಾನೆ, ನೀವು ನೋಡ್ಕೋಬೇಕು. ಒಂದಿಷ್ಟು ಜನ ನಿಮ್ಮ ಹುಡುಗರು 50, 60, 70 ಮಾರ್ಕ್ಸ್ಗಳು ತೊಗೊಂಡಿರ್ತವೆ. ಒಬ್ಬೊಬ್ಬರು ಆದರೂ ಒಂದೊಂದು ಜಿಲ್ಲೆ ಒಳಗಡೆ ಸೆಲೆಕ್ಷನ್ಸ್ ಆಗಿಲ್ಲ, ಒಂದೊಂದು ಜಿಲ್ಲೆ ಒಳಗಡೆ ವಿದ್ಯಾರ್ಥಿಗಳು ಸೆಲೆಕ್ಷನ್ಸ್ ಆಗಿದ್ದಾರೆ. ಯಾಕೆ ನಿಮ್ಮ ಹುಡುಗರು ಸೆಲೆಕ್ಷನ್ಸ್ ಆಗಿಲ್ಲ ಅನ್ನೋದಕ್ಕೆ ಒಂದು ಮೇನ್ ಕಾರಣ ಹೇಳ್ತೀನಿ, ನೀವು ತಿಳ್ಕೊಳ್ರಿ. ಇಲ್ಲಿ ಜಿಲ್ಲಾವಾರು ಅಂದರೆ ಈಗ ಆದರ್ಶ ವಿದ್ಯಾಲಯದು ಇಷ್ಟೇ ಮಾರ್ಕ್ಸ್ ತೊಗೋಬೇಕಂತೇಳಿ ಎಲ್ಲಿ ಏನಿರಂಗಿಲ್ಲಪ್ಪ ಅಂದ್ರೆ ಅನೌನ್ಸ್ ಇರಂಗಿಲ್ಲ. ಆಯಾ ಜಿಲ್ಲೆ ಒಳಗೆ ಏನಾಗಿರ್ತಾವಪ್ಪ ಅಂದ್ರೆ ಕಟಪ್ ಅಂಕಗಳು ಹೆಚ್ಚು ಕಡಿಮೆ ಇರ್ತವೆ. ಇದು ಒಂದು ಕ್ಲಿಯರ್ ಮಾಡ್ಕೊಡ್ರಿ. ನಮ್ಗೆ ಸಾಕಷ್ಟು ಜನ ನಮ್ದು ಆ ಡಿಸ್ಟಿಕ್ ರೀ ಈ ಡಿಸ್ಟಿಕ್ ರೀ ಅಂತೇಳಿ ಫೋನ್ ಹಚ್ತಿರ್ತಾರೆ. ನಮ್ಮ ಹುಡುಗ ಸೆಲೆಕ್ಷನ್ ಆಗಿಲ್ಲಲ್ಲ ಯಾಕೆ, ಇನ್ನೊಂದು ಹುಡುಗರು ಸೆಲೆಕ್ಷನ್ಸ್ ಆಗಿದಾವೆ, ಅವ್ರು ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದಾರೆ, ಸೆಲೆಕ್ಷನ್ಸ್ ಆಗಿದ್ದಾರೆ. ಸಾಕಷ್ಟು ಗೊಂದಲ ಇರ್ತವೆ. ಸದ್ಯ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಸ್ಕ್ರೀನ್ ಮೂಲಕ ನಿಮ್ಮದು ಎಲ್ಲ ಜಿಲ್ಲಾದು ಕಟಪ್ ಅಂಕಗಳು ಆಗಿರ್ತವೆ, ನೋಡ್ಕೊಡ್ರಿ. ಇಲ್ಲಿ ಒಂದು ಜಿಲ್ಲಾದು ಸೇಮೇ ಇರ್ತಾವೆ ಹುಡುಗರು. ಈಗ ಬಾಗಲಕೋಟೆ ಅಂದ ತಕ್ಷಣ ಬಾಗಲಕೋಟೆ ಡಿಸ್ಟಿಕ್ ಒಳಗಡೆ ಒಂದು ಡಿಸ್ಟಿಕ್ಗೆ ಎಲ್ಲವಕ್ಕೂ ಕಟಪ್ ಸೇಮ್ ನಿಂತಿರಂಗಿಲ್ಲ. ಬಾಗಲಕೋಟೆ ಒಳಗಡೆ ಮತ್ತೊಂದು ಬೀಳಿಗಿ ಅಂತೇಳಿ ಬರ್ತದೆ. ಆ ಬೀಳಿಗಿ ಆದರ್ಶ ವಿದ್ಯಾಲಯ ಕಟಪ್ ಚೇಂಜಸ್ ಇರ್ತದೆ. ನೆಕ್ಸ್ಟ್ ಅದೇ ಮುದೋಳು ಕಟಪ್ ಏನಾಗಿರ್ತದಪ್ಪ ಅಂದ್ರೆ ಚೇಂಜಸ್ ಇರ್ತದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಇದೇ ಥರ ಎಲ್ಲ ಡಿಸ್ಟಿಕ್ದು ಚೆಕ್ ಮಾಡ್ಕೊಡ್ರಿ. ಇಲ್ಲಿ ನೋಡ್ರಿ, ಬೀಳಿಗಿ ಹೇಳಿದೆ ನಾ, ಬಾಗಲಕೋಟೆ ಬೀಳಿಗಿದು. ಇಲ್ಲಿ ಜನರಲ್ ಎಷ್ಟಕ್ಕೆ ನಿಂತಿದೆ ನೋಡ್ರಿ, GM 80ಕ್ಕೆ ನಿಂತಿದೆ, SC 63ಕ್ಕೆ ನಿಂತಿದೆ, ST 68 ಮಾರ್ಕ್ಸ್ ತೊಗೊಂಡು ವಿದ್ಯಾರ್ಥಿಗಳು ಸೆಲೆಕ್ಷನ್ಸ್ ಆಗ್ತಾರೆ. ಈ ಕಡೆ ಮತ್ತು ಮೇಲ್ ಫಿಮೇಲ್ ಮತ್ತು ಅವ್ರಿಗೆ ಸಪ್ರೇಟ್ ಇರ್ತದೆ. ಕೆಟಗರಿ 1 2A 2B ಇಲ್ಲಿಗೆ 75 ನಿಂತಿದೆ, 2A 79 ನಿಂತಿದೆ. ಹಾಗಾದರೆ ಇದೇ ಬೀಳಿಗಿದ್ದು ಹೇಳಿದೆ ನಾನು. ಇನ್ನು ನೆಕ್ಸ್ಟ್ ಅದರ ಕೆಳಗಡೆ ಏನಿದೆಪ್ಪ ಅಂದ್ರೆ ಬಾಗಲಕೋಟೆ ಡಿಸ್ಟಿಕ್ ಒಳಗಡೆ ಮುದೋಳ, ಅಲ್ಲಿ ಸ್ಕೂಲಿಗೆ ಏನಾಗ್ತದಪ್ಪ ಅಂದ್ರೆ ಅಲ್ಲಿ 80ಕ್ಕೆ ನಿಂತಿತ್ತು, ಇಲ್ಲಿ 78ಕ್ಕೆ ನಿಂತಿದೆ ಜನರಲ್ಲು. SC ಅಲ್ಲಿ ಚೇಂಜಸ್ ಇದೆ, 60ರ ಮೇಲಿದೆ, ಇಲ್ಲಿ 59ಕ್ಕೆ ನಿಂತಿದೆ. ಹಾಗಾದರೆ ಒಂದು ಜಿಲ್ಲೆ ಒಳಗಡೆ ಸಾಕಷ್ಟು ಸ್ಕೂಲ್ಗಳು ಬಂದುವಪ್ಪ ಅಂದ್ರೆ ಅದ್ರೊಳಗೆ ಈ ಸದ್ ನಮ್ಮ ಬಿಜಾಪುರ ಮುದ್ದೇಬಾಳ ಬೇರೆ ನಿಂತ್ಕೊಳ್ತದೆ, ಬಸವನ ಬಾಗೇವಾಡಿ ಬೇರೆ ನಿಂತ್ಕೊಳ್ತದೆ, ಜೊತೆಗೆ ಮತ್ತು ಇಂಡಿ ಬೇರೆ ನಿಂತ್ಕೊಳ್ತದೆ, ಸಿಂದಗಿ. ಈ ಥರ ತಮ್ಮ ಜಿಲ್ಲೆ ಒಳಗಡೆ ಮತ್ತು ತಾಲೂಕುಗಳು ಅದ್ರ ಸ್ಕೂಲ್ಗಳಿಗೆ ಏನಾಗ್ತಾವಪ್ಪ ಅಂದ್ರೆ ಕಟಾಪ್ಗಳು ಬೇರೆ ಬೇರೆ ನಿಂತ್ಕೊಳ್ತಾವೆ. ಇದು ಒಂದು ಹಂತ ಫಸ್ಟ್. ಇದು ಆದ್ರೂ ಒಂದಿಷ್ಟು ಜನಕ್ಕೆ ಏನಾಗ್ತದಪ್ಪ ಅಂದ್ರೆ ಇನ್ನೊಂದಿಷ್ಟು ಕ್ವಶನ್ಸು. ಈ ಸೈಡ್ ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಈ 3 ಡಿಸ್ಟಿಕ್ ಒಳಗಡೆ ಕಟಾಪ್ಗಳು ಜಾಸ್ತಿ ನಿಂತಿದ್ದಾವೆ. ಸರಿಯಾಗಿ ನೀವು ಅಬ್ಸರ್ವೇಷನ್ಸ್ನ ಮಾಡ್ರಿ. ಇನ್ನು ಬೇರೊಂದು ಜಿಲ್ಲೆ ಒಳಗಡೆ ಏನಾಗ್ತಪ್ಪ ಅಂದ್ರೆ ಈ ಥರ ಕಟಾಪ್ಗಳು ಇಲ್ಲ.
ಹಾಗಾದರೆ ನಮ್ಮ ವಿದ್ಯಾರ್ಥಿಗಳು ಈ ಕಡೆ ನಮ್ಮ ಪೇರೆಂಟ್ಸ್ಗಳು ಏನು ಮಾಡ್ತಿರ್ತಾರಪ್ಪ ಅಂದ್ರೆ, ಒಂದು ವಿದ್ಯಾರ್ಥಿ ಏನಾದರೂ ಆಯ್ಕೆ ಆಗ್ಲಿಕ್ಕಪ್ಪ ಅಂದ್ರೆ ನೀವು ಯಾಕೆ ಆಯ್ಕೆ ಆಗಿಲ್ಲ ಅಥವಾ ನೀವು ಯಾವ ಥರ ಕೋಚಿಂಗ್ ಮಾಡಿಲ್ಲ ಈ ಥರ ನಿಮ್ಗೆ ಕೇಳ್ತಿರ್ತಿರ್ತೀರಿ. ಆದ್ರೆ ನೀವು ನೆನಪಿಟ್ಟುಕೊಡ್ರಿ, ನಮ್ಮ ಸೈಡು ಇವೇನು 3 ಜಿಲ್ಲೆಗಳದಾವಲ್ಲ ಸಾಕಷ್ಟು ಕಾಂಪಿಟೇಷನ್ ಇದೆ, ಸಾಕಷ್ಟು ವಿದ್ಯಾರ್ಥಿಗಳ ಅವೇರ್ನೆಸ್ ಇದೆ. ಯಾಕಪ್ಪ ಅಂದ್ರೆ ಬಿಜಾಪುರ ಜಿಲ್ಲೆಯ ಕೋಚಿಂಗ್ಗೆ ಏನಾಗ್ತದಪ್ಪ ಅಂದ್ರೆ ತವರೂರು ಅಂತೇಳಿ ನಾವು ಕರಿತೀವಿ. ಅಷ್ಟೊಂದು ಕೋಚಿಂಗ್ಗಳ ಸೆಂಟರ್ಸ್ಗಳು ನಮ್ಮ ಬಿಜಾಪುರದಲ್ಲಿದ್ದಾವೆ. ಇವು ಕೋಚಿಂಗ್ಸ್ಗಳನ್ನು ಕೊಟ್ಟು ನಮ್ಮ ವಿದ್ಯಾರ್ಥಿಗಳು ಏನು ಮಾಡಿದಾರಪ್ಪ ಅಂದ್ರೆ ಒಂದು ಪ್ರಬುದ್ಧತೆಯನ್ನು ಸಾಧಿಸಿದವು. 5ನೇ ಮಕ್ಕಳಿಗೆ ಆ ಥರ ಕೋಚಿಂಗ್ಸ್ಗಳನ್ನು ಮಾಡಿ ಎಲ್ಲ ಸ್ಕೂಲ್ಗಳು ಬಿಜಾಪುರ ಡಿಸ್ಟಿಕ್ ಒಳಗಡೆ ಆಲ್ಮೋಸ್ಟ್ ಎಲ್ಲವೂ ಏನಿದಪ್ಪ ಅಂದ್ರೆ 60 ಮೇಲೇ ಏನಿದಪ್ಪ ಅಂದ್ರೆ ಕಟಾಪ್ ನಿಂತಿದೆ. ಈ SC ST ಒಳಗಡೆ ಹೋದ ವರ್ಷ ಒಂದು 2-3 ವರ್ಷ ಬಿಟ್ಟರೆ ಅಲ್ಲಿ 30, 38, 40 ಮಾರ್ಕ್ಸ್ ತೊಗೊಂಡ್ರು ಸೆಲೆಕ್ಷನ್ಸ್ ಆಗಿದವು. ಈ ವರ್ಷ ಅಂತೂ ಸಾಕಷ್ಟು ಏನಾಗಿದೆಪ್ಪ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಕಾಂಪಿಟೇಷನ್ಸ್ ಜಾಸ್ತಿ ಆಗೋದ್ರಿಂದ ಕಟಾಪ್ ಅಂಕಗಳು ಜಾಸ್ತಿ ನಿಂತಿದ್ದವು. ಇನ್ನು ಆ ಸೈಡ್ ಚಿಕ್ಕಬಳ್ಳಾಪುರ, ತುಮಕೂರ ಅವು ಎಲ್ಲ ನಿಮ್ಗೆ ಆ PDF ನಲ್ಲಿ ಸಿಗ್ತಾವು, ನೋಡ್ಕೊಡ್ರಿ. ಆ PDF ಬೇಕಪ್ಪ ಅಂದ್ರೆ ಸಿಂಪಲ್ ಟ್ರಿಕ್ಸ್ SK ಟೆಲಿಗ್ರಾಮ್ ಚಾನಲ್ದಲ್ಲಿ ಹಾಕಿರ್ತೀನಿ, ನೋಡ್ಕೊಡ್ರಿ. ನಾ ಯಾರಾದರೂ ಮೆಸೇಜ್ ಮಾಡಿದ್ರಪ್ಪ ಅಂದ್ರೆ ವಾಟ್ಸಪ್ಗೂ ಅವ್ರಿಗೆ ನಾನು ಸೆಂಡ್ ಮಾಡಿರ್ತೀನಿ. ಆಲ್ಮೋಸ್ಟ್ ನಿಮಗೆಲ್ಲ ಇದ್ರ ಒಳಗಡೆ ಸಿಕ್ಕಿದೆ, ನೋಡ್ಕೊಡ್ರಿ. ಚಿಕ್ಕಬಳ್ಳಾಪುರ ಅದು ಎಲ್ಲ ನೋಡ್ಕೊತ ಹೋದರೆ ಜನರಲ್ದವ್ರಿಗೆ ಬರೀ 27 ತೊಗೊಂಡ್ರೆ ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ. SC 21 ತೊಗೊಂಡ್ರು, ST 22. ಈ ಥರ ಎಷ್ಟು ಕಡಿಮೆ ಮಾರ್ಕ್ಸ್. ಒಂದೊಂದು ಜಿಲ್ಲೆ ಕೋಲಾರ ಅದು ಎಲ್ಲ ಬರೀ 6 ಮಾರ್ಕ್ಸ್ ತೊಗೊಂಡ್ರೆ ಏನಾಗಿದವಪ್ಪ ಅಂದ್ರೆ ಹುಡುಗರು ಎಲಿಜಿಬಲ್ ಆಗ್ಯಾರ. ನಮ್ಮ ಕಡೆಯಲ್ಲಿ 60-70 ಮಾರ್ಕ್ಸ್ ತೊಗೊಂಡು ಹುಡುಗರು ಏನಾಗಿಲ್ಲಪ್ಪ ಅಂದ್ರೆ ಸೆಲೆಕ್ಷನ್ಸ್ ಆಗಿಲ್ಲ. ಅಂದರೆ ನಾವು ಇಲ್ಲಿ ತಿಳ್ಕೊಬೇಕಾಗಿದ್ದೇನಪ್ಪ ಅಂದರೆ, ನಾವು ಎಷ್ಟು ಮಾರ್ಕ್ಸ್ ತೊಗೊಂಡಿವಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ ಅಷ್ಟೇ. ನಾವು ಯಾಕೆ ಪಾಸ್ ಆದೀವಿ ಯಾಕೆ ಆಗಿಲ್ಲ ಅನ್ನೋದಲ್ಲ. ನಮ್ಮ ವಿದ್ಯಾರ್ಥಿಗಳು ಏನಿದಾರಪ್ಪ ಅಂದ್ರೆ ವೈಸ್ ಇದ್ದಾರೆ, ಬಟ್ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ 1 ಮಾರ್ಕ್ಸ್ 2 ಮಾರ್ಕ್ಸ್ಲಿಂತ ಅವ್ರು ಹೊರಗೆ ಬಿದ್ದಿದ್ದಾರೆ ಹೊರತಾಗಿ ಅವ್ರ ಜ್ಞಾನದಿಂದ ಹೊರಗೆ ಬಿದ್ದಿಲ್ಲ. ಹಂಗೆ ಕಂಪೇರ್ ಮಾಡಿದ್ರೆ ನಮ್ಮ ಜಿಲ್ಲೆಗಳು ಏನಾಗ್ತಾವಪ್ಪ ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. 65 ಮಾರ್ಕ್ಸ್ಗಳು ತೊಗೊಂಡ್ರು ಲಿಸ್ಟ್ನಾಗಿಲ್ಲ ಅವರು. ಅಂದರೆ ಅವರು ವಹಿಸಿದ್ದಾರೆ, ಬಟ್ ಒಳಗೆ ಒಂದು ಹುಡುಗರು OMR ತಿದ್ದುದ್ರೊಳಗಡೆ ಏನಾಗ್ತಾವಪ್ಪ ಅಂದ್ರೆ ಮಿಸ್ಟೇಕ್ ಮಾಡಿ ಅಲ್ಲಿ ಹೊರಗಡೆ ಬಂದು ಹೇಳೋದು ಆನ್ಸರ್ಲೇ ಒಂದು ಹೇಳಿರ್ತಾರೆ. ಸರ್ ನಾ 70-75 ಬರ್ದೇನ್ರಿ, ಹೇಳಿದ ಕ್ವಶನ್ಸ್ಗಳು ಬಂದಿದ್ದು ರೀ ಅಂತೇಳಿ ಹೇಳ್ತಾರೆ. ಅವರು ಕೇಳಿದ್ರೆ ಆನ್ಸರ್ಸ್ಗಳನ್ನು ಕೇಳ್ತೀವಿ, ಅವರು ಆನ್ಸರ್ಸ್ಗಳನ್ನು ಕರೆಕ್ಟಾಗಿ ಹೇಳ್ತಾರೆ. ಹೌದಲ್ಲ, ಇಷ್ಟೆಲ್ಲ ಬರ್ದಾರ ಮತ್ತೆ ಯಾಕೆ ಕಡಿಮೆ ಸ್ಕೋರ್ ಆದವು ಇವರು ಅಂತೇಳಿ 4 ಮಾರ್ಕ್ಸ್ 5 ಮಾರ್ಕ್ಸ್ ಕಡಿಮೆ ಸ್ಕೋರ್ ಆಗ್ತಾವೆ. ಯಾಕೆ ಕಡಿಮೆ ಆದವಪ್ಪ ಅಂದ್ರೆ ಅದನ್ನು ನಾನು ಏನು ತಿಳ್ಕೊಂಡಿದ್ದೀನಪ್ಪ ಅಂದ್ರೆ, ಈ ಹುಡುಗರು OMR ಒಳಗಡೆ ಸರಿಯಾಗಿ ಏನು ಮಾಡಿರಂಗಿಲ್ಲಪ್ಪ ಅಂದ್ರೆ ಶೇಡಿಂಗ್ ಮಾಡಿರಂಗಿಲ್ಲ. ಸ್ವಲ್ಪ ಅರ್ಧಂಬರ್ಧ ಶೇಡಿಂಗ್ ಮಾಡಿರ್ತಾರೆ, ಇಲ್ಲಿಕಪ್ಪ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಶೇಡಿಂಗ್ ಮಾಡಿರ್ತಾರೆ. ಈ ಥರ ಶೇಡಿಂಗ್ ಮಾಡಿ ಏನಾಗ್ತಾವಪ್ಪ ಅಂದ್ರೆ ವಿದ್ಯಾರ್ಥಿಗಳು ಹೊರಗಡೆ ಬಿದ್ದಿದ್ದಾರೆ. ಅಥವಾ ಹೊರಗಡೆ ಅಂತಂದ್ರೆ ಒಂದು 4-5 ಮಾರ್ಕ್ಸ್ಲಿಂತ ಏನಾಗ್ತಾರಪ್ಪ ಅಂದ್ರೆ ಹೊರಗಡೆ ಬರ್ತಿರ್ತಾರೆ. ಇವೆಲ್ಲ ಮಾಹಿತಿಗಳು ಪಾಲಕರು ಏನು ಮಾಡೋಕ್ಕಪ್ಪ ಅಂದ್ರೆ ನೀವು ಗುರುತಿಸ್ಕೋಬೇಕು. ನಮ್ಮ ವಿದ್ಯಾರ್ಥಿಗಳು ಶಾಣೆ ಇಲ್ಲ ಅಂತೇಳಿ ನೀವು ಆ ಥರ ಜಡ್ಜ್ ಮಾಡಿ ಹೋಗ್ಬೇಡ್ರಿ. ನಿಮ್ಮ ವಿದ್ಯಾರ್ಥಿಗಳು ಏನಾಗ್ತಾರಪ್ಪ ಅಂದರೆ ಒಂದು ಅವರು ಜ್ಞಾನ ಇರ್ತದೆ, ಬಟ್ ಅವರು ಅಲ್ಲಿ OMR ಶೇಡಿಂಗ್ ಮಾಡಲಾರ್ದಾಗ ಈ ಥರ ಒಂದೊಂದು ಮಾರ್ಕ್ಸ್ಲಿಂತ ಹೊರಗೆ ಬಿದ್ದಿರ್ತಾರೆ. ಇದೇ ಏನೋ ಫೈನಲ್ ಅಲ್ಲ. ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದು ಮೊದಲ ಹಂತ ಅಷ್ಟೇ. ಒಂದು ಸತ ಪಾಸ್ ಆದರೆ ಇಲ್ಲೊಂದು ಫ್ರೀ ಆಫ್ ಎಜುಕೇಷನ್ ಸಿಗ್ತೈತೆ ಅನ್ನೋದೊಂದು ಬಿಟ್ಟರೆ ಸಿಲೆಬಸ್ ಎಲ್ಲ ಸೇಮ್ ಇರ್ತದೆ. ಅವ್ರನ್ನ ಪ್ರಯತ್ನ ಪಡಿಸ್ರಷ್ಟೇ, ಅವ್ರನ್ನೇ ಇದು ಎಕ್ಸಾಮ್ ಪಾಸೇ ಆಗಲೇಬೇಕು ಅಂತೇಳಿ ಅವ್ರ ಮೇಲೆ ಭಾರ ಹಾಕ್ಬೇಡ್ರಿ. ಇದು ವಿದ್ಯಾರ್ಥಿಗಳಿಗೆ ಏನಾಗ್ತದಪ್ಪ ಅಂದ್ರೆ ಭಾರನೂ ಆಗ್ಬೋದು. ಓಕೆ, ಅವ್ರು ಒಂದು ಫ್ರೀ ಮೈಂಡ್ ಆಫ್ಲಿಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಹಿಂಗೆ ಇರ್ತಾವ ಅಂತೇಳಿ ಬರಿಲ್ಲ ಅನ್ನೋದೇ ಒಂದು ಉದ್ದೇಶ. ಇಷ್ಟೆಲ್ಲ ಮಾಹಿತಿಗಳನ್ನು ಹೇಳಿದ್ದೀನಿ. ಇನ್ನೂ ಮತ್ತೇನಾದರೂ ಇದ್ರ ಒಳಗಡೆ ನಿಮ್ಗೆ ಡೌಟ್ಸ್ಗಳಿದ್ದಪ್ಪ ಅಂದ್ರೆ, ಸರ್ ಇನ್ನೊಂದು ಕ್ವಶನ್ಸ್ನ ಕೇಳ್ತಿರ್ತಾರೆ, 3ನೇ ರೌಂಡ್ ಲಿಸ್ಟ್ ಯಾವಾಗ್ರಿ ಅಂತೇಳಿ. 3ನೇ ರೌಂಡ್ ಲಿಸ್ಟನ್ನು ಕೂಡ ಏನು ಮಾಡ್ತಾನಪ್ಪ ಅಂದ್ರೆ ಆದಷ್ಟು ಬೇಗನೆ ಬಿಡ್ತಾನೆ. 20ನೇ ತಾರೀಕಿಗೆ ಅಡ್ಮಿಷನ್ ಅಡ್ಮಿಷನ್ ಮಾಡಲು ಕೊನೆ ಡೇಟ್ ಇಟ್ಟಿದ್ದಾನೆ. ಅದರ ನಂತರ 1 ವೀಕ್ ಒಳಗಡೆ ಏನಾಗ್ತಾನಪ್ಪ ಅಂದ್ರೆ 3ನೇ ಹಂತದ್ದು ಬಿಡ್ತಾನೆ. ಓಕೆ, ಇಷ್ಟು ಆದರ್ಶ ವಿದ್ಯಾಲಯ ಬಗ್ಗೆ ಒಂದು ಮಾಹಿತಿ ಆಗಿದೆ. ಈ ವಿಡಿಯೋನ ಶೇರ್ ಮಾಡಿರಿ. ಎಲ್ಲ ಕಡೆ ಎಲ್ಲ ಪೇರೆಂಟ್ಸ್ಗಳಿಗೆ ಏನಾಗಬೇಕಪ್ಪ ಅಂದ್ರೆ ರೀಚ್ ಆಗಬೇಕು. ಎಲ್ಲರಿಗೂ ನಾನು ಕಾಲ್ ಮೂಲಕ ಏನು ಮಾಡೋಕ್ಕಾಗಂಗಿಲ್ಲಪ್ಪ ಅಂದ್ರೆ ಆನ್ಸರ್ ಮಾಡೋಕ್ಕಾಗ್ಲಾರ್ಕೆ ಈ ಥರ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ವಿಡಿಯೋನ ಶೇರ್ ಮಾಡಿರಿ, ಎಲ್ಲರಿಗೆ ತಲುಪಲಿ, ಎಲ್ಲರಿಗೂ ಗೊತ್ತಾಗಲಿ. ಓಕೆ, ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರಪ್ಪ ಅಂದ್ರೆ ಈ ಥರ ಕ್ಲಾಸಸ್ಗಳನ್ನು ಮಾಡ್ತಿರ್ತೀವಿ. ಎಲ್ಲ ಹುಡುಗರನ್ನೇ ಈ ಚಾನಲ್ನ ಶೇರ್ ಮಾಡಿರಿ. ಧನ್ಯವಾದಗಳು.